ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಪ್ರೀತಿಯ ಬನ್ನರಿ ಮಾಸ್ಟರ ಅಭಿನಂದನಾ ಗ್ರಂಥ ಲೋಕಾರ್ಪಣ ಸಮಯ. ಬನಯಾನ ನಾವಿರೋದೀಗ ಪೆರಡಾಲ ಉದನೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ. ಸಭಾಂಗಣದ ಒಳಗಡೆ ಹೋದಂತೆ ನಮ್ಮ ಗುರುಗಳನ್ನು ಕಂಡ ತಕ್ಷಣ ಪ್ರೀತಿಯಿಂದ ಗುರುಗಳ ಕಾಲಿಗೆ ನಮಸ್ಕರಿಸಿದೆವು. ಬನ್ನರಿ ಸರ್ ಅವರ ಕ್ಷೇಮ ವಿಚಾರಿಸಿಕೊಂಡೆವು. ಅವರ ವಿದ್ಯಾರ್ಥಿನಿಯರೆಲ್ಲರಿಗೂ ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮವಾಗಿತ್ತು. ನಮ್ಮ ಬನ್ನರಿ ಸರ್ ಅಜಾತ ಶತ್ರು. ಅವರು ಒಮ್ಮೆಯೂ ಬೈಯುವುದಾಗಲಿ ಹೊಡೆಯುವುದಾಗಲಿ ಮಾಡಲೇ ಇಲ್ಲ. ತರಗತಿಯಲ್ಲಿ ತುಂಬ ತರಲೆ ಮಾಡಿದರೆ ಆ ವಿದ್ಯಾರ್ಥಿಯ ಹತ್ತಿರ ಬಂದು ಅವರು ಹೇಳುತ್ತಿದ್ದ ಮಾತುಗಳೆಂದರೆ, ವಿದ್ಯಾರ್ಥಿಯ ಹೆಸರನ್ನು ಹೇಳಿ, ನೋಡು, ನಾವು ಶಾಲೆಗೆ ಬರುವುದು ಪಾಠ ಕೇಳಲಿಕ್ಕೆ ಅಲ್ಲವೇ, ಇಷ್ಟೇ ಹೇಳುತ್ತಿದ್ದರಲ್ಲದೆ ಒಂದು ದಿನವೂ ಗದರುವುದಾಗಲಿ ಹೊಡೆಯುವುದಾಗಲಿ ಮಾಡಲೇ ಇಲ್ಲ. ಇದು ಅವರ ಬಹಳ ದೊಡ್ಡ ಗುಣ. ಇರಲಿ, ಇನ್ನಷ್ಟು ಅವರ ವಿಷಯಗಳನ್ನು ಅಭಿನಂದನಾ ಗ್ರಂಥ ಸುಧಾಂಶು ಇದರಲ್ಲಿ ಓದಿ ತಿಳಿಯಬಹುದು. ಈ ಕಾರ್ಯಕ್ರಮದ ಕೆಲವೊಂದು ತುಣುಕುಗಳನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಕಂಗಿಲ ಅವರು, ಶ್ರೀಯುತ ವೆಂಕಟರಮಣ ಭಟ್ ಚಂಬಲ್ತಿಮಾರ್ ಅವರು ಹಾಗೂ ಪುಸ್ತಕದ ಸಂಪಾದಕತ್ವವನ್ನು ನಿರ್ವಹಿಸಿದ ಶ್ರೀಯುತ ರಾಜೇಂದ್ರ ಬಜಕೂಡ್ಲು ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಿಗೆ ಗಣ್ಯರಿಗೆ ಶ್ರೀಮತಿ ರಾಜಲಕ್ಷ್ಮಿ ಅವರು, ಕುಮಾರಿ ಇಂಚರ ಹಾಗೂ ಕುಮಾರಿ ನಿಯತಿ ಯು ಭಟ್ ಇವರು ಪುಷ್ಪಗುಚ್ಛಗಳನ್ನು ನೀಡಿ ಗೌರವಿಸಬೇಕು, ಬರಮಾಡಿಕೊಳ್ಳಬೇಕು, ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಬನ್ನರಿ ಸರ್ ಅವರ ಮೊಮ್ಮಗಳು ಇಂಚರ ಇವಳಿಂದ ಪ್ರಾರ್ಥನೆ ಆದ ಮೇಲೆ ಎಡನೀರು ಸ್ವಾಮೀಜಿ ಅವರಿಂದ ದೀಪ ಬೆಳಗುವ ಕಾರ್ಯಕ್ರಮ. ಸ್ನೇಹಿತರು, ಸಹೋದ್ಯೋಗಿಗಳು, ಹಳೆಯ ವಿದ್ಯಾರ್ಥಿಗಳು ಹಾಗೂ ದೂರ ದೇಶದಿಂದ ಆಗಮಿಸಿರುವ ಎಲ್ಲ ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಹಾಗೂ ನನ್ನ ಆತ್ಮೀಯ ನಮಸ್ಕಾರ. But as I began reading all the articles that have become this book, it reiterated the facts that my dad is the teacher who inspired confidence,
the mentor who changed lives, the guide who continued to counsel his student long after they had left school, the person who became part of so many families. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ಒಟ್ಟು ಸೇರಿರುವಂತಹ ಎಲ್ಲ ಸಜ್ಜನ ಬಾಂಧವರೇ, ಬನರಿಸರವರ ಸುಪುತ್ರ ವಿನಯ, ಅವನಿಗೆ ಬಹಳ ಒಂದು ಮಹತ್ವಾಕಾಂಕ್ಷೆ ಇತ್ತು. ತಂದೆಯವರ ಸಾಧನೆಯ ಒಂದು ದಾಖಲಾತಿ ಆಗಬೇಕು ಅಂತ ಹೇಳಿ. ಹಾಗೆಯೇ ಆತನಿಗೆ ತಂದೆ ತಾಯಿಯರ ಬಗ್ಗೆ ಅಪಾರವಾದಂತಹ ಒಂದು ಪ್ರೇಮ, ಗೌರವ. ಅದಕ್ಕೆ ಆತನ ಪತ್ನಿ ಶ್ರೀಯಳು ಕೂಡ ಸಾಥಿಯಾಗಿದ್ದಾಳೆ. ಇದಕ್ಕೆ ಈ ಪುಸ್ತಕಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಅದು ಬಹಳ ಒಂದು ಉತ್ತಮ ಗ್ರಂಥವಾಗಿ ಮೂಡಿಬರಬೇಕು. ಸಮಾಜಕ್ಕೆ ಅವರ ಎಲ್ಲ ಕೊಡುಗೆಗಳ ಪರಿಚಯ ಆಗಬೇಕು. ಮಾತ್ರ ಅಲ್ಲ, ಅದು ಅವರ ಮುಂದಿನ ಪೀಳಿಗೆಯೂ ಕೂಡ ಆ ದಾಖಲಾತಿ ದೊರಕಬೇಕು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ವಿನಯ ನನ್ನಲ್ಲಿ ವ್ಯಕ್ತಪಡಿಸಿದ. ಆಗ ನನಗೆ ಬಹಳ ಒಂದು ಸಂತೋಷವೂ ಆಯಿತು. ಯಾಕಂತ ಹೇಳಿದ್ರೆ ಬನರಿಸರ್ ಅಂತ ಹೇಳಿದ್ರೆ ನನಗೆ ಬಹಳ ಪ್ರೀತಿ, ಗೌರವ, ವಿಶ್ವಾಸ. ಹಾಗಾಗಿ ಈ ಒಂದು ಬೃಹತ್ ಕಾರ್ಯಕ್ಕೆ ನಾನು ಯಾವುದೇ ಸಂಕೋಚ ಪಡದೆ ಮುನ್ನಡಿ ಇಟ್ಟೆ. ಆದರೆ ಕೆಲವು ಸವಾಲುಗಳಿತ್ತು. ನಾನು ಸಾಹಿತಿ ಏನಲ್ಲ, ಕೆಲವು ವೈಜ್ಞಾನಿಕ ಲೇಖನಗಳನ್ನು ಬರೆದಂತಹ ಒಂದು ಸೀಮಿತ ಅನುಭವ ಮಾತ್ರ ನನಗೆ ಇರುವಂಥದ್ದು. ಆಮೇಲೆ ಒಂದು ನಾನು ಬಾಲ್ಯದಿಂದಲೇ ನನಗೆ ಓದುವ ಒಂದು ಹವ್ಯಾಸ ಬೆಳೆದದ್ರಿಂದ ಆ ಒಂದು ಧೈರ್ಯದಿಂದ ಈ ಒಂದು ಬೃಹತ್ ಕಾರ್ಯಕ್ಕೆ ಒಪ್ಪಿಕೊಂಡೆ. ರಾಜೇಂದ್ರ ಮಾಸ್ಟ್ರು ಪುಸ್ತಕ ಸಂಪಾದಕತ್ವದ ಜವಾಬ್ದಾರಿಯುತ ಕೆಲಸವನ್ನು ತಮ್ಮ ಭಾಷಣದ ಮೂಲಕ ವ್ಯಕ್ತಪಡಿಸಿದರು. ಈಗ ಪುಸ್ತಕ ಬಿಡುಗಡೆಯ ಸಮಯ. ನಂತರ ಸ್ವಾಮೀಜಿಯವರಿಂದ ಆಶೀರ್ವಚನ. ೇಶಂ ಅರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾನ್ಮನಸಾನವನೀತರಸ್ಥಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಸದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಇದು ಈ ಲೇಖನ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಅಭಿಮಾನದಿಂದ ಬಂದದ್ದಷ್ಟೇ ಅಲ್ಲ, ಅದು ನಮಗೆ ಬನಾರಿ ಸರ್ ಅವರು ನೀಡಿರುವಂತಹ ಮಹಾಪ್ರಸಾದ ಅಂತ ಸ್ವೀಕರಿಸಿದ್ದೇನೆ ಸರ್.
ಮಹತ್ವಪೂರ್ಣವಾದಂತಹ ಒಂದು ಸಂದರ್ಭ ಸನ್ನಿವೇಶ ಲಭ್ಯವಾಗಬೇಕಾದ್ರೆ ಅನೇಕ ವಿಚಾರಗಳು ಮುಂದೆ ಬರಬೇಕಾಗ್ತದೆ. ಯೋಗ್ಯತೆ ಅಪರೂಪ ಕೂಡ ಎಲ್ಲರಿಗೂ ಅಂತಹ ಭಾಗ್ಯ ಪ್ರಾಪ್ತವಾಗುತ್ತದೆ. ಶ್ರೀ ಬನಾರಿ ಸರ್ ಅವರ ಒಂದು ಧನ್ಯತೆಯ ಕ್ಷಣ ಇದು ಖಂಡಿತವಾಗಿ ಅಂತ ನಾನು ಭಾವಿಸ್ತೇನೆ. ಜನ್ಮದಾತ ಅತ್ಯಂತ ಪವಿತ್ರವಾದಂತಹ ಶ್ರೀ ಉದಯನೇಶ್ವರನ ಸಾನ್ನಿಧ್ಯದಲ್ಲಿ ಸಪರಿವಾರ ಶ್ರೀ ಉದಯನೇಶ್ವರ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಎರಡು ಮಾತುಗಳು. ಎರಡು ಸ್ವಲ್ಪ ಏನು ಅಂತ ಹೇಳೋದು, ಎಲ್ಲರೂ ಸಾರು 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 ಅಂತ ಹಾಕಿದ್ರಪ್ಪ, ಈ ಸಾರು ಎಲ್ಲಿದ್ದಾರೆ ಅಂತ ನನಗೆ ಕಾಣಲಿಲ್ಲ. ಈಗ ಅಂದರೆ ನನ್ನ ಎದುರ ಇಲ್ಲಿ ಕೂತವರೆಲ್ಲ ಸುರಸುಂದರ ಪುಷ್ಪಗಳು, ಬಹಳ ಫಲವತ್ತಾದ ಹಣ್ಣುಗಳು ನೇತಾಡ್ತದೆ. ಎದುರು ಇರೋ ಒಂದು ಸಣ್ಣ ಗಿಡಿ ಏನು ಮಾತಾಡೋದು, ಈ ಸಾರು ಇಷ್ಟು ಉಂಟು ಅಂತ ನನಗೆ ಗೊತ್ತೇ ಗೊತ್ತಾಗ. ಆದರೆ ಇದು ನನ್ನ ಮಗನದ್ದು ರಾಜೇಂದ್ರನ ಕಿತಾಪತಿ ಇತ್ತು. ಅಮೇರಿಕದಲ್ಲಿರುವಾಗ ಮಗ ರಾಜೇಂದ್ರ ಸಮೇತದಲ್ಲಿ ಬರುವ ಸಂದರ್ಭ ಬಂತು. ಇವನಿಗೆ ಆಗಬೇಕಂತೇಳಿ ರಾಜೇಂದ್ರ ಆಯುಷ ಎರಡು ಒಂದೇ ವರ್ಗದವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಇದೆಲ್ಲ ನಾನು ನೋಡಿದಾಗ ನನ್ನ ಮನಸ್ಸಿಗೆ ಒಂದಾಗುವಂಥದ್ದು. ಹತ್ತಿರವರೇ ಕಾಲೇಜ್ ಪ್ರಿನ್ಸಿಪಾಲ್, ಗೌರ್ಮೆಂಟ್ ಕಾಲೇಜ್ ಲೆಕ್ಚರ್ ಆಗಿದ್ದು, ಈಗ ಪ್ರಿನ್ಸಿಪಾಲ್ ಆಗಿದ್ದು. ಆದರೆ ಕುಲಗುರುಗಳಿದ್ದಾರೆ, ಅಲ್ಲಿ ಕೂತ್ಕೊಂಡು ರಾಮಕೃಷ್ಣ ಭಟ್ರು ಇವರ ನನ್ನ ಜನ್ಮ ಸಾರ್ಥಕ. ಇಷ್ಟಕ್ಕಾದರೆ ಗುರು ನಿಜವಾಗಿ ಗುರುವಾಗುವಂಥದ್ದು ಯಾವಾಗ ಅಂದರೆ ಶಿಷ್ಯಾತ್ಮರಾಗಿ, ಶಿಷ್ಯಂದರು ಅವನಿಂದ ಮುಂದೆ ದಾಟಿದಾಗ ಅವರು ನಿಜವಾದ ಗುರು, ಇಲ್ಲದಿದ್ದರೆ ಗುರು. ಅದು ನಿಜವಾದ ಗುರುವಿನ ಸ್ಥಾನ. ಶಿಷ್ಯ ಮುಂದೆ ಹೋದಕ್ಕೆ ನಮಗೆ ಇದರ ಸಂತೋಷ ಹೆಚ್ಚಾಗುತ್ತೆ. ಇಲ್ಲಿ ಇರೋವರೆಲ್ಲ ನೋಡಿದರೆ ಒಬ್ಬರಿಗೊಬ್ಬರು ನೀವು CBI ಆಫೀಸರ್ ಇದ್ದಾರೆ, ಶಿವಾನಂದ, ಅದೇ ಯಾರು ಸದಾನಂದ, ಇಲ್ಲಿ ಪ್ರಿನ್ಸಿಪಾಲ್, ಏನು ಹೇಳೋದು, ಇದರಿಂದ ಮೇಲೆ ಏನುಂಟು ಜನ್ಮ ಸಾರ್ಥಕ ಆಯಿತು. ಹಾಗಾಗಿ ಈ ಮಟ್ಟಿಗೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದೊಂದು ಘಟನೆ ನನಗೆ ಕನಸಿನಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇಂಥ ಒಂದು ಸಂದರ್ಭ ಅವಕಾಶ ಸಿಗ್ತದೆ ನನಗೆ ಅಂತ ನಾನು ಇದನ್ನು ಸರಿಯಾಗಿ ಪೂರ್ತಿ ಚಿತ್ರ ಮೊನ್ನೆವರೆಗೂ ಗೊತ್ತಿಲ್ಲ ನನಗೆ. ರಾಜೇಂದ್ರಗಳ ಸರ್ಪ್ರೈಸ್ ಸರ್ ಅಂತ ರಾಜೆಲ್ಲ ಸರ್ಪ್ರೈಸ್, ಇದೆಲ್ಲ ಸರ್ಪ್ರೈಸ್. ನನಗೆ ಗೊತ್ತಾಗಿರೋದು 15 ದಿವಸ ಮೊದಲು 13 ತಿಂಗಳ ಮೊದಲ ಕಾಲ ಮತ್ತೆ ಗೊತ್ತಿರುವಾಗ ಏನೇನೇನೇನೋ ಕಾಣಿಸೋದು. ಹಾಗಾಗಿ ನಾನು ಮನುಷ್ಯನಿಗೆ ಚಂದದಿಂದ ಕೊಂಡು ಹೋಗುತ್ತೆ. ಅಂದರೆ ನನ್ನ ಜೀವನದ ಒಂದೇ ಒಂದು ಧರ್ಮ ಏನಂದರೆ ಲವ್ ಆಲ್ ಏಜ್ ಮ್ಯಾನ್. ಎಲ್ಲರನ್ನು ಪ್ರೀತಿಸು, ಯಾರನ್ನು ಪ್ರೀತಿಸಬೇಡ, ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇನ್ ರಿಟರ್ನ್. ಪ್ರತಿಯಾಗಿ ಏನೋ ನಿರೀಕ್ಷೆ ಬೇಡ. ಇದು ನಾನು ನನ್ನ ಅಮ್ಮನ ಕೈಯಿಂದ ಕಲಿತದ್ದು. ಮೊದಲಿಂದಲೇ ಇದ್ದದ್ದು ನನ್ನ ಸ್ವಭಾವ. ಹಾಗೆ ಇಡೀ ನನ್ನ ಜೀವನದ ಒಂದು ದೊಡ್ಡ ದೌರ್ಭಾಗ್ಯ ಹೊರತೆ ಅಂದರೆ ನನಗೆ ಸಿಟ್ಟು ಬರೋದೇ ಇಲ್ಲ, ಜಗಳ ಆಗಲಿ ಗೊತ್ತೇ ಇಲ್ಲ. ಈಗ ಕಿವಿಯೂ ಕೇಳುವುದಿಲ್ಲ, ಹಾಗಾಗಿ ನೀವು ಎಷ್ಟು ಬೈದರೂ ತೊಂದರೆಯೂ ಇಲ್ಲ, ಕೇಳುವಾಗ ಬೈದರೂ ತೊಂದರೆ ಇಲ್ಲ, ನನಗೆ ಏನಾಗುವುದಿಲ್ಲ. ನಥಿಂಗ್ ಐ ರಿಟರ್ನ್ ಎಕ್ಸ್ಪೆಕ್ಟ್. ಅದು ಅವರಿಗೆ ಬಿಟ್ಟದ್ದು. ಮನೆ ಮನಸ್ಸು ಎರಡು ಬಾಗಿಲು ತೆರೆದಾಗುತ್ತೆ, ಅದು ಯಾರಿಗೂ ಮುಚ್ಚಿಲ್ಲ. ಶಾಲೆಯಲ್ಲಿ ಆಗಲಿ, ಸಹೋದ್ಯೋಗಿಗಳಾಗಲಿ, ವಿದ್ಯಾರ್ಥಿಗಳಾಗಲಿ, ಕುಟುಂಬದವರಲ್ಲಾಗಲಿ ಯಾರೊಡನೆಯೂ ನಾನು ಜಗಳ ಆಡಿದ್ದಿಲ್ಲ. ನನಗದು ಗೊತ್ತೇ ಇದೆ. ಯಾಕಂದರೆ ಭಾಳ ಸಣ್ಣ ಪ್ರಾಯದಿಂದಲೂ ನನ್ನ ಅಮ್ಮ ಭಾಳ ಮೃದು ಸ್ವಭಾವಗಳು, ಸ್ವಲ್ಪ ನಿಧಾನಗತಿ. ನಾನು ಕೂಡ ಸ್ವಲ್ಪ ನಿಧಾನ ನಡೆಯುವಾಗ ನನ್ನೊಟ್ಟಿಗೆ ನಡೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ನಿಧಾನ ನಾನು. ಊಟದ ಬೇಗ ಮಾಡ್ತೇನೆ, ಊಟ ನನ್ನೊಟ್ಟಿಗೆ ಆಗುವಲ್ಲಿಗೆ. ಹಾಗೆ ನನ್ನದೊಂದು ಸ್ವಭಾವ. ಅದರಿಂದಾಗಿ ಮನೆಯಲ್ಲಿ ಯಾರೂ ನನ್ನನ್ನು ಬೈಲಿಲ್ಲ, ಪೆಟ್ಟುಕೊಳ್ಳಿಲ್ಲ, ಶಾಲೆಯಲ್ಲೂ ಇಲ್ಲ. ಒಬ್ಬರೇ ಒಬ್ಬರು ಅಧ್ಯಾಪಕರಾಗಿ ಆರಂಭದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು ನನ್ನ ಅಕ್ಕ, ಅಂದರೆ 5 ಕ್ಲಾಸನ್ನು 3 ವರ್ಷದಲ್ಲಿ. ನನ್ನ
ದೊಡ್ಡ ತಂದೆ ಮಗಳ ಅಕ್ಕ ಅವರೊಬ್ಬರು ಬಾಲ ವಿಧವೆ ಆದರು, ಭಾಳ ಬಿಡಿಸಿದ್ರು. ತಂದೆ ದೇವತಾ ಸಮ ಸೀದಾ ಹೋಗಿ ಸೇರಿದ್ದು ಶಾಲೆಗೆ 6ನೇ ಕ್ಲಾಸಿಗೆ. ಅಲ್ಲಿಯೂ ಕೂಡ ಭಾಳ ಶ್ರೇಷ್ಠ ಅಧ್ಯಾಪಕರು ಸಿಕ್ಕಿದ್ರು, ಭಾಳಷ್ಟು ಇದು ಅದೊಂದು ಹೋದಲ್ಲೆಲ್ಲವೂ ಒಳ್ಳೆಯದೇ ಸಿಕ್ಕಿದ್ದೇನೆ, ಕೆಟ್ಟದಾಗಲ್ಲ. ಅಲ್ಲಿಂದ ಎಡವಿ ಬಿಡವಿ ಮತ್ತೆ ಎದ್ದು ಬಿದ್ದು ಬರುವಂಥದ್ದು ಇರುವಂಥ ಜೀವನ ಧರ್ಮ ನನ್ನನ್ನು ಸ್ವಲ್ಪ ಹೆಚ್ಚಿರ್ಬೋದು, ಕಲ್ಲು ಬಂಡೆ ದೊಡ್ಡ ದೊಡ್ಡ ಇದೆಲ್ಲ ಇರ್ಬೋದು. ಅಂತೂ ಎದ್ದು ಬಿದ್ದು ಇಲ್ಲಿಗೆ ಬಂದೆ, ಇಲ್ಲಿ ಮುಟ್ತೇನೆ ಅಂತ ನನ್ನ ಕನಸಿನಲ್ಲಿ ಗ್ರಹಿಸಲಿಲ್ಲ. ನಾನು ನನ್ನ ತಂದೆ ತಾಯಿ ಇಬ್ಬರಿಗೂ ಕೂಡ ದೊಡ್ಡ ಚಿಂತೆ ಇತ್ತು, ಈ ಪ್ರಾಣಿ ಹೇಗೆ ಬದುಕಿ ಅನ್ನುವಂಥ ಕೊನೆಯವರೆಗೂ ಕೂಡ. ಯಾಕಂದರೆ ಅಷ್ಟು ಇದು. ಆದರೆ ಅವರ ಜೀವಿತಾವಧಿಯಲ್ಲಿ ಶಾಲೆಯಲ್ಲಿ ಅಧ್ಯಾಪಕನಾಗಿ ಅವರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಮಾತ್ರ ನನ್ನ ತಾಯಿ ಕೊನೆಯ ಕ್ಷಣದಲ್ಲಿ ನನ್ನ ಮಡಿದಲ್ಲಿ ಜೀವ ಬಿಟ್ಟರು. ಅದೊಂದು ದೇವರು ಕೊಟ್ಟ ವರ. ಹಾಗಾಗಿ ಅದೆಲ್ಲ ಈ ಉದನೇಶ್ವರನ. ಇದು ಯಾಕೆ ನಾನು ಉದನೇಶ್ವರ ಅಂತ ಇವತ್ತು ನಿನ್ನೆ ಅಲ್ಲ, ಒಂದು 60 ವರ್ಷ ಹಿಂದೆ, ಈಗ ಮಗನಿಗೆ 50 ಆಯ್ತಲ್ಲ, ಆ 50 ವರ್ಷ ಹಿಂದೆ ಅಲ್ಲೇ ಈ ಜೋಯಿಸರಿಗೆ ಹೋಗುವಾಗ ನಾನು ಪ್ರಾರ್ಥನೆ ಮಾಡಿ ಬಂತು. ಜೋಯಿಸರು ಏನೇ ಹೇಳಿ, ಅಂದರೆ ಡಾಕ್ಟ್ರುಗಳೆಲ್ಲ ಸ್ವಲ್ಪ ಹೇಳಿದರು ಬಿಡುವ ಸಂಗತಿ. ಆದರೆ ಕೊನೆಗೆ ಇವರು ಪ್ರಧಾನ ಜೋಯಿಸರು ಹೋಗುವಾಗ ನಾನು ಇಷ್ಟೇ ಮಾಡಿದ್ದು, ನಿನಗೊಂದು ರುದ್ರಾಭಿಷೇಕ. ಜೋಯಿಸರು ಅದೇ ಮಾತು ಹೇಳಿ, ಅದೇ ನಾನು ಏನು ಗ್ರಹಿಸಿದ್ದೇನೋ ಅದೇ ಮಾತು. ಅವರ ವರ್ಷಕ್ಕೊಂದು ತಿಂಗಳಿಗೊಂದು ರುದ್ರಾಭಿಷೇಕ 6 ತಿಂಗಳಿನಲ್ಲಿ ಆಗಿತ್ತು. ಹಾಗಾಗಿ ನಾನು ಹೇಳಿದ್ದು ಪುಸ್ತಕದ ಕೊಡುಗೆ ಉದನೇಶ್ವರನ ಅನುಗ್ರಹ ಅಂತ. ಅಲ್ಲಿದ್ದವರೆಗೆ ನಾನು ಇಲ್ಲಿ ನನ್ನ ಎಲ್ಲ ಇದು ಕೂಡ ಉದನೇಶ್ವರನ ಇದು. ಅದು ಅಂದಿನ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ, ಮದುವೆ, ಅವನ ಉಪನಯನ, ಅದು ಗೃಹಪ್ರವೇಶ, ಅದು ಏನಿತ್ತು ಅದು ಉದನೇಶ್ವರನ ನನ್ನಿದ್ದೇನೆ. ಯಾಕಂದರೆ ಅವನ ಕೊಡುಗೆಯಿಂದ ನಾನಿದ್ದೇನೆ. ಹುಟ್ಟುವುದು ಇರುವಂತಾದ್ರೆ ಅಷ್ಟೇ, ಅದು ಇರಬೇಕು ಅಂತ. ಇಲ್ಲೇ ಇದ್ರೆ ಇದಾಗಿದ್ರೆ ಸ್ವಲ್ಪ ಹುಟ್ಟಿಕೊಂಡಿದ್ದಾನೆ, ಬಟ್ಟೆ ಮಾಡ್ತಿದ್ದ. ಅದು ಜೀವನದ ಧರ್ಮ. ಹಾಗಾಗಿ ನನಗೆ ನನ್ನ ಜೀವಮಾನದಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಆ ಜಾತಿ ಇದ್ದರೆ ಒಂದೇ ಜಾತಿ, ಶಾಲೆ ಹುಡುಗರು ನನ್ನ ಮಕ್ಕಳೇ, ಎಲ್ಲರೂ ಒಂದೇ. ಹಾಗೆ ಆ ಜಾತಿ ಈ ಜಾತಿ ಅನ್ನೋದ್ರಿಂದ ಮನುಷ್ಯ ಜಾತಿ ಮಾತ್ರ. ಹಾಗೆ ಅದೊಂದು ನಾನು ಜೀವನದ ಉದ್ದಕ್ಕೂ ನನಗೆ ಕಂಡದ್ದು. ನೋಡಿ, ಕಷ್ಟವಾದ ಸಂದರ್ಭದಲ್ಲಿ ನಾನು ಒಂದು ಸಣ್ಣ ಘಟನೆ ಹೇಳ್ತೇನೆ. ಒಮ್ಮೆ ಇಲ್ಲಿ ಶ್ರೀರಾಮ ಬಂದಿರಬೇಕವ ಯಾಕೆ ಮಾತ್ರ, ಅವನ ಅಂಗಿ ಹಾಕ್ಕೊಂಡು ನಾನು ಸಭೆಗೆ ಹೋಗಿದ್ದೇನೆ. ಬೆಲ್ಲಕ್ಕೆ ಬಂದು ಇಳಿಯುವಾಗ ಅಂಗಿ ರಕ್ತ ಹೋಗಿ ಎಂಥದ್ದು ನನಗೆ ಗೊತ್ತಿಲ್ಲ. ಹಾಗೆ ಅಲ್ಲಿ ಅಂಗಡಿಯ ಕಡೆ ಶ್ರೀರಾಮ ಆಯ್ತು ಹೋದಾಗ ಅಂಗಿ ತೆಗೀರಿ ಸಾರಿ ಇಟ್ಟುಕೊಳ್ಳಿ. ಅವನ ಅಂಗಿ ತೆಗೆದು ನನಗೆ ಕೊಟ್ಟ. ಪರಕಾಯ ಪ್ರವೇಶ ಮಾಡಿ ನಾನು ಅಂಥ ಸಂದರ್ಭ ನಡೆಯಿದೆ. ಹಾಗಾಗಿ ಇವತ್ತಿಗೂ ಕೂಡ ನೆನಪುಟ್ಟು ನನಗೆ ಅದೇ ಶ್ರೀ ರಾಮಕೃಷ್ಣ ಭಟ್ರು ನನ್ನಿಂದ ಮೊದಲೇ ಅಧ್ಯಾಪಕರವರು, ಪ್ರಬುದ್ಧರು, ವಿದ್ವಾಂಸರು ಎಲ್ಲವರು. ಮುಖ್ಯೋಪಾಧ್ಯಾಯ ವೃತ್ತಿಗೆ 3 ಸಲ ಹೇಳ್ತಾರೆ ನನ್ನ ಹತ್ರ, ನಾನು ಬಿಟ್ಟರೆ ನೀವು ಆಗಿ. ಯಾಕಂದರೆ ಪ್ರಾಯದಲ್ಲಿ ನಾನು ಸೀನಿಯರ್, ಅವರು ಸೀನಿಯರ್. ಈ ಅವರಾದ ಮತ್ತು ನನಗೆ ಆಗಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಅವರು 3 ಸಲ ಹೇಳ್ತಾರೆ. ನಾನು ಕೈ ಮುಗಿದಿದೆ. ಅಲ್ಲಿ ಕೂತಿರುವಾಗ ನೀವು ಹೆಡ್ ಮಾಸ್ಟ್ರು, ಇಲ್ಲಿ ರಾಮಕೃಷ್ಣ ಅವರು. ನನಗೆ ಯಾವ ಬೇಸರವೂ ಇಲ್ಲ ಅಂತ ವ್ಯಕ್ತಿಗಳು. ಹಾಗೆ ಸಿಕ್ಕಿದ ಶಾಲೆಯ ಅಧ್ಯಾಪಕರಿಂದ, ವಿದ್ಯಾರ್ಥಿಗಳಿಂದ ಎಲ್ಲವೂ ಸಿಕ್ಕಿದ್ದು ಒಂದೇ ಪ್ರೀತಿ. ನನಗೆ ಕೆಟ್ಟದ್ದು ಕಾಣುತ್ತೆ. ಅವರಲ್ಲಿ ಸಣ್ಣ ಪುಟ್ಟ ದೋಷ ಇದೆಲ್ಲ ಮನುಷ್ಯರ ಬ್ರಹ್ಮನಲ್ಲೇ ಉಂಟು. ಬ್ರಹ್ಮನು ಏನೇನೋ ಮಾಡಿಕೊಡಗೆ ವಿಷ್ಣು ಶಿವನ ಹತ್ರ ನಮ್ಮ ಹಾಕಿ ಮಾಡುವಂಥದ್ದು ದೊಡ್ಡದಿಲ್ಲದು. ತಪ್ಪು ಮಾಡೋದು ಯಾರೂ ಇಲ್ಲ. ಅದು ಸಣ್ಣದು, ನೋಡೋದು ಒಳ್ಳೆಯದು. ನೋಡಿ, ದೊಡ್ಡ ಇದರಲ್ಲಿ ಸಣ್ಣ ಕಪ್ಪು ಚಿಕ್ಕ ಇದ್ದರೆ ಕಪ್ಪು ಚಿಕ್ಕೆಗಾರಲ್ಲಿ ಕಾಣುವಂಥದ್ದು ಅದಲ್ಲ, ಅದರ ಬದಲು ಒಳಿತು. ಹಾಗಾಗಿ ಆ ಒಂದು ಈ ರೀತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಷ್ಟೆಷ್ಟು ಬಂದಿದೆ. ಯಾವುದು ಇದರಲ್ಲಿ ದೂರ ರೇಡಿಯೋ ಸ್ಟೇಷನ್, ಅದರಲ್ಲಿ ಆಫೀಸರ್ಗಳಾದ ಸದಾನಂದ ತುಂಬ ಮಂದಿ ಇದ್ದಾರೆ. CBI ಆಫೀಸರ್ ಮೀಸೆ ಕೆಳಗೆ ಮಾಡಿ ಕೂತ್ಕೊಂಡಿದ್ದಾನೆ ನೋಡಿ. ಕೆಲಸ ಚೆನ್ನಾಗಿದೆ. ಎಲ್ಲವೂ ಇದ್ದರು. ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು
ಇದಕ್ಕಿಂತ ಮೇಲೆ ಇದಕ್ಕಿಂತ ಮೇಲೆ ಯಾವುದು. ಅದೇ ರೀತಿ ನನ್ನ ಬಂಧು ಬಳಗದಲ್ಲಿಯೂ ಕೂಡ ಒಂದು ಮಾತು ಹೇಳಿಬಿಡ್ತೇನೆ, ಎಲ್ಲರೂ ಕೂಡ ಎರಡೂ ಸೈಡು, ತಂದೆ ಸೈಡು ತಾಯಿಯ ಸೈಡು ಬಂದು ಎಲ್ಲರೂ ಕೂಡ ನನ್ನ ಬಗ್ಗೆ ಇವ ಧರ್ಮರಾಯ ಅಂತ ಇವನ ಬಗ್ಗೆ ಯಾರೂ ಕೂಡ ಎಲ್ಲರೂ ಏನೇ ಸಹಾಯ ಇದ್ದು ನನಗೆ ಮಾಡ್ತಾ ಇದ್ದವರು. ಇನ್ನೊಂದು ಭಾಳ ದೊಡ್ಡ ಒಂದು ಅನುಭವ ನನಗೆ ಸಿಕ್ಕಿದ್ದು ಭಾಳ ವಿಶೇಷ ಅಂತ ಕಂಡಿತು. ದೆಹಲಿಯಿಂದ ಅಗರ್ವಾಲ್ ಕುಟುಂಬದಿಂದ ನನಗೆ ಮದುವೆ ಆಯಿತು. ಸೊಸೆ ಬರಲಿಲ್ಲ, ಮಗಳು ಬಂದದ್ದು. ಅವಳ ಫಸ್ಟ್ ವರ್ಡ್ ಅಪ್ಪ, ಈಗಲೂ ಅಪ್ಪ, ಬೆಪ್ಪಲ್ಲ. ಹಾಗೆ ಪಾತಾಳದಲ್ಲಿರುವ ತಮ್ಮನ 2 ಜನ ಇದು ಮಕ್ಕಳಿದ್ದಾರೆ, ಅವರೇ ಇದು ಕೂಡ ದೊಡ್ಡಪ್ಪ, ಮಾವ ಅಲ್ಲ. ಪಾತಾಳದಲ್ಲಿ ಸೊಸೆ ಎಂದರೆ ಎಲ್ಲ ಮಗಳಲ್ಲಿ ಅದೊಂದು ದೇವರು ಕೊಟ್ಟ ಮನೆ. ಇವತ್ತಿಗೂ ಕೂಡ ಅದೇ ರೀತಿ ಆ ಇಡೀ ಕುಟುಂಬ ಅಗರ್ವಾಲ್ ತುಂಬ ಸುಸಂಸ್ಕೃತ. ದೆಹಲಿಯಿಂದ ಇದಕ್ಕೆ ಬಂದಿದ್ದಾರೆ ನೋಡಿ ಇವತ್ತು. ಅವಳ ದೊಡ್ಡ ಅಕ್ಕ ಅವರು ದೆಹಲಿಯಿಂದ ಬೆಲೆ ಹೇಳಿದ್ದಾರೆ. ಆದರೆ ಅಷ್ಟು ಸುಸಂಸ್ಕೃತ ಒಂದು ಕುಟುಂಬ ಅದು. ನಮಗೆ ತುಂಬ ಆತ್ಮೀಯತೆ ಇತ್ತು, ಭಾಳ ಸಂಸ್ಕಾರವಂತ. ಅಷ್ಟೇ ಅಲ್ಲಿ ನಾನು ಅವರ ಮಗನಾಗಿ ಹೇಳಿವಂಥ ಅದು ದೇವರು ಕೊಟ್ಟ ಬರ. ಹಾಗೆ ಇನ್ನೊಂದು ಉದನೇಶ್ವರ ನಾನು ಗುರು ಅಂತ ಹೇಳಿಬಿಟ್ಟೆ. ನಾನು ಹೆಚ್ಚು ಮಾತನಾಡ್ತಾ ಹೋಗಲಿಕ್ಕೆ ಸಾಮರ್ಥ್ಯ ಕಡಿಮೆ. ಮಗ ನನ್ನ ಕಾರ್ಬಾರು ಇಷ್ಟೆಲ್ಲ ನಡೀತದಲ್ಲ, ಶಾಲೆಯಿಂದ ತುಂಬ ಪೆನ್ಷನ್ನಲ್ಲೆಲ್ಲ, ಅಥವಾ ಕೃಷಿ ಭೂಮಿ ಏನೂ ಇಲ್ಲ ವಿಶೇಷ, ಎಲ್ಲ ವಿನಯ ಶ್ರೀಯ ಅವರದ್ದೇ. ಅದು ಅಂದಿನಿಂದ 8 ಸಲ ಪಾತಾಳಕ್ಕೆ ಹೋದದ್ದು ಅವರೇ, ಕರ್ಕೊಂಡು ಇದು ಮಾಡಿಸಿದ್ದು ಅವರೇ, ಎಲ್ಲದರಲ್ಲಿ ಅದೇ. ಇವತ್ತಿಗೂ ಕೂಡ ಪ್ರತಿ ವಾರ ಇಂಚು ಫೋನ್ ಮಾಡಿ ಕೇಳಿ ನಮ್ಮ ಇದರೊಳಗೆ ಅವರಿಗೆ ಆ ಒಂದು ಮಟ್ಟಿಗೆ ಅದು ವಿದ್ಯಾರ್ಥಿಗಳ ಪ್ರೀತಿ ನನಗೆ ಕೊಟ್ಟಿದ್ದು. ಲಕ್ಷ್ಮಣನಿಗೆ ಊರ್ಮಿಳೆಯ ಇದಿದ್ದ ಹಾಗೆ ಅದೇ ರೀತಿ ಈ ಪ್ರೀತಿ ನನಗೆ ಇವತ್ತಿನವರು ಒಂದು ಶ್ರೀರಕ್ಷೆ ಹಾಕಿಕೊಂಡು ಎಲ್ಲಿವರೆಗೆ ಕೊಟ್ಟರೆ ಎಲ್ಲರಿಗೂ ಹಾಗೆ ಇದು ಬಂದ ಪೂಜನೀಯ ಎಳ್ನೀರು ಶ್ರೀಪಾದಗಳವರಿಗೆ ಹಾಗೆ ಕುಲಕುಲ ಇದ್ದರು. ಅವರ ಅಜ್ಜನ ಕಾಲದಿಂದಲೇ ನಾವು ಅಲ್ಲಿ ಅವರ ಏನು ಬೇಕಿದ್ದರೂ ಫೋನ್ ಮಾಡಿದರೆ ಕೂಡಲೇ ಅವರು ಹೇಳ್ತಾರೆ. ನನ್ನ ಎಲ್ಲ ಜಾತಕ ಅವರ ಕೈಯಲ್ಲಿ, ನನ್ನದು ಮಾತ್ರ ಅಲ್ಲ, ನಮ್ಮ ಇಬ್ಬರದ್ದು ಮಕ್ಕಳದ್ದು ಎಲ್ಲ ಅವರ ಕೈಯಲ್ಲಿ. ಹಾಗೆ ಅಲ್ಲಿಂದ ಇಂದಿನವರೆಗೂ ಹಾಗೆ ಇಲ್ಲಿ ಇರುವಂತಹ ಈಶ್ವರ ಒಟ್ಟಿಗೆ ನಾವು ಇದು ಮಾಡಿದಂಥವರು. ಇಡೀ ದೇವಸ್ಥಾನದ ಆಡಳಿತ ಮಂಡಳಿ, ಪ್ರಿನ್ಸಿಪಾಲ್ ಸಾಹೇಬರು ಭಾಳ ಕೊಂಡಾಟದ ಹುಡುಗ. ನಾನು ಯಾಕೆ ಹೀಗೆ ಹೇಳ್ತೇನೆ ಅಂತ ಹೇಳಿದರೆ ನಿಮಗೆಲ್ಲ ಸಾಯಲಿಕ್ಕಿಲ್ಲ, ನಮ್ಮೊಳಗೆ ಅಷ್ಟು ಆತ್ಮೀಯತೆ ಈಗಲೂ ಉಂಟು ಸ್ವಲ್ಪ ಎಲ್ಲ ನಿಂತಿದೆ. ಇದು ನನ್ನ ಜೀವನದ ಒಂದು ಅತ್ಯಂತ ಅವಿಸ್ಮರಣೀಯ ಘಟನೆ, ಶಾಶ್ವತ. ಅದರೊಬ್ಬಳು ಹೇಳ್ತಾಳೆ, ಈ ಜಯದೇವನನ್ನು ಕೂತುಕೊಳಿಸಿದ್ದು ಯಾಕೆ ಗೊತ್ತುಂಟ? ಜಯದೇವನಿಗೆ ಫೋನ್ ಮಾಡಿದರೆ ನಿಮಗೆ ಗುಣ ಆಗ್ತದೆ ಅಂತ. ಫೋನ್ ಮಾಡಿದ ದಿವಸ ನಾನು ಹುಷಾರಾಗ್ತೇನೆ ಅಂತ. ಹಾಗೆ ನಾನೇ ಕೂತ್ಕೊಳಿಸಿದ್ದೆ. ಅವನ ನನ್ನ ಇಡೀ ಜೀವನದ ಬ್ಯಾಕ್ ಬೋನ್. ಅವನು 20 ವರ್ಷ 30 ವರ್ಷ ಏನಿದ್ರು ಅಲ್ಲಿ ಅದು ಹೋಗೋದು ವಿಮಾನ ಮೂಲಕ. ಅವನ ಜಯದೇವನಿಗೆ ಫೋನ್ ತೆಗೆದು 12 ಕ್ಲಾಸ್ ಫುಲ್ ಇದೆ. ಮೊದಲು ವಿಮಾನ ಕೈಲಿ ಮಾತಾಡಿ ಅವಳು ಹೇಳಬೇಕು, ಎಲ್ಲ ಇದ್ದೆಲ್ಲ ಮಾತಾಡ್ಬೋದು ಅಂತ. ಹಾಗೆ ಮೊನ್ನೆ ಅವಳು ವಿಮಾನ ವ್ಯವಸ್ಥೆ ಇರಲಿಲ್ಲ, ನಾನು ಅವನ ಹತ್ರ ಹೇಳಲಿಕ್ಕೆ ಮಾತಾಡಬೇಕು ಬೇಕಲ್ಲ ಅಂತ ಸಿಕ್ಕಿದ್ದು. ಹಾಗೆ ವೈದ್ಯಕೀಯ ಇದರಲ್ಲಿ ಇಡೀ ನನ್ನನ್ನು ಅವ ಅಲ್ಲಿಗೆ ಹೋಗುವಾಗ ನನ್ನನ್ನು ತೆಗೊಂಡಿದ್ದಾನೆ. ವೈದ್ಯೋ ಜಯದೇವೋ ಹರಿ ನಾರಾಯಣ, ಅದು ನನ್ನ ಅಭಿಷ್ಟ. ಹಾಗೆ ಅಲ್ಲಿ ಬೇರೆ ಬೇರೆ ಡಾಕ್ಟ್ರು ನಾಗರಾಜಿದ್ರು ನನ್ನ ಅಡಿಯಲ್ಲಿ. ಮೊದಲು ಅಲ್ಲಿ ಅವರೆಲ್ಲ ನನಗೆ ಅಖಿಲೇಶ್ ಬಂದ ಅಲ್ಲಿ ಅಖಿಲೇಶ್ ಅಂತ ನನ್ನ ಶ್ರವಣ ಬರ್ತೇನೆ ಅಂತ ಹೇಳ್ತಾನಪ್ಪ, ಅನ್ನೋ ಕಾರಣದಲ್ಲಿ ಅಖಿಲೇಶ್ ಅಂತ ಅವರು. ಹಾಗೆ ತುಂಬ ಮಂದಿ ನನ್ನ ಮಟ್ಟಿಗೆ ಎಲಿಸಾ ಅವರು ಕೂಡ ಹಾಗೆ ಮೊದಲಿದ್ದರು. ಅದೊಂದು
ಹಾಗೆ ಮೊದಲನೇ ವರ್ಷ ಸ್ವಲ್ಪ ತೊಂದರೆ ಆಯಿತು, ಒಂದು 10 ದಿವಸ ಕೂತ್ಕೊಳ್ಳಿ ಅಂತ ಹೇಳಿದೆ, ಅದು ತೊಂದರೆ ಇಲ್ಲ. ಹಾಗಾಗಿ ಏನಿದ್ರು ಹೋಗೋದು ಅಲ್ಲಿಗೆ. ಹಾಗೆ ಇಲ್ಲಿ ಒಟ್ಟಿಗೆ ಇದ್ದಾಗ ಧೈರ್ಯ ಉಂಟು ನನಗೆ ಮಾತನಾಡಿ, ಇಲ್ಲದ್ರೆ ಧೈರ್ಯ ಬಂದಿಲ್ಲ. ಹಾಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳು ಅದಕ್ಕಿಂತ ಮೇಲೆ ಯಾವುದು ತನ್ಮಂಗಳವಾಗಿ ನಮಗೆಲ್ಲ ಒಂದು ಹೇಳಲಿಕ್ಕೆ ಭಾಗ್ಯವಿದೆ. ಈ ರಾಜೇಂದ್ರ ಮತ್ತು ಉದಯ ಇಡೀ ಇದಕ್ಕೆ ಕಾರಣ ಇದ್ದವರು. ರಾಜೇಂದ್ರ ಅವರ ಸಹ ಉದಯನು ಬೇರೆ ಯಾರು ಶಂಕರಮಾಶ್ರಮ, ನಾವು ಒಟ್ಟಿಗೆ ಇದ್ದವರು, ಒಟ್ಟಿಗೆ ಕೊಲ್ಲಿಗಾರ, ನನ್ನ ಆಧ್ಯಾತ್ಮಿಕ ಗುರು, ಇವನು ಶಿಷ್ಯ. ರಾಜೇಂದ್ರ ಹೇಗೂ ಶಿಷ್ಯ, ಕರ್ತವ್ಯ ವಿನಯನಾಗಿ ಅವರ ಇದರಲ್ಲಿ ಇಲ್ಲಿ ಇಡೀ ಅದು ಇಬ್ಬರು ಕೂಡ ಪ್ರತಿಭಾವಂತ ಕಲಾವಿದರು. ಅದೇ ರೀತಿ ಬರೀ ಕಲೆ ಇದು ಮಾತ್ರ, ಸಾಹಿತಿಗಳು, ಲೇಖನರು, ಪ್ರತಿಭೆ ಹಾಗೆ ಅದು ಬೇರೆ ಯಾರ ಕೈಲಿ ಅವರಿಬ್ಬರ ಕೈಯಲ್ಲೇ ಇದೆಲ್ಲ ಇದ್ದಾರೆ. ಅದಕ್ಕೆ ನಾನು ಈಗ ಅವರ ಕೀರ್ತಿ ಜಗದಗಲ ಪದ್ಧತಿ ನೋಡಿ. ಆ ವೀಸಿ ಮೊನ್ನೆ ಏನಿಲ್ಲ, ನನ್ನ ಒಂದು ಚಿತ್ರ ಬಿಡಿಸಿ ನಾನು ನಿಮಗೆ ಅಂತ ವೇಣುಗೋಪಾಲ, ಇಂಥ ಮಕ್ಕಳಿದ್ದಾರೆ. ಜನ್ಮ ಸಾರ್ಥಕವಾಯಿತು. ಇದು ಟಿಕೆಟ್ ಸಿಕ್ಕಿದ ತೊಂದರೆ ಇಲ್ಲ. To the Param Pujya Swamiji for gracing this program and providing his blessings. This is a great fortune that he was here and to bless us. ಆಗಿಲ್ಲ ಸರ್, ವೇಟ್ ಕಾರ್ಯಕ್ರಮದ ನಂತರ ಸುಧಾಂಶು ಗ್ರಂಥದಲ್ಲಿ ಸರ್ರ ಹಸ್ತಾಕ್ಷರ ಬರೆಯಬೇಕೆಂದು ಕೇಳಿಕೊಂಡೆವು. ಪ್ರೀತಿಯಿಂದ ನಮಗೆ ಬರೆದುಕೊಟ್ಟರು. ಬೆಳಗಿನ ಉಪಹಾರದಿಂದ ಹಿಡಿದು ಮಧ್ಯಾಹ್ನದ ಊಟದಲ್ಲಿವರೆಗೂ ಕೂಡ ಎಲ್ಲವೂ ಅಚ್ಚುಕಟ್ಟಾಗಿ ನೆರವೇರಿತ್ತು. ನಂತರ ಶಾಲಾ ಜೀವನದ ಗೆಳೆಯ ಗೆಳತಿಯರ ಜೊತೆಗೆ ಒಂದಷ್ಟು ಫನ್ನಿ ಟೈಮನ್ನು ಮುಗಿಸಿ ಮನೆಯ ಕಡೆಗೆ ತೆರಳಿದೆವು. ಈ ಕಾರ್ಯಕ್ರಮ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುವಂಥ ಸಂತಸದ ಕಾರ್ಯಕ್ರಮವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.